ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ ಶಿವು. ಈ ವ್ಲಾಗಿನ್ ಸ್ಪೆಷಲ್ ಏನಪ್ಪಾ ಅಂದ್ರೆ ನಮ್ ಅಜಿತ್ದು ಬ್ಯಾಚುಲರ್ ಪಾರ್ಟಿ. ಆ ದಿನ SBT2 ಲೈನ್ LC ಇದ್ದಿದ್ದರಿಂದ ಒಂದ್ ಕಂಬದಲ್ಲಿ ಜಂಪ್ ವೀಕ್ ಆಗಿತ್ತು. ಅದನ್ನ ಅಟೆಂಡ್ ಮಾಡೋ ಕೆಲಸ ಕೂಡ ನಮ್ಗೆ ಬಿತ್ತು. ಕಂಬ ಹತ್ತಿ ವೀಕ್ ಆಗಿರೋ ಕಂಡಕ್ಟರ್ನ ತೆಗೆದು ಹೊಸ ಕಂಡಕ್ಟರ್ನ ಹಾಕಿ ಜಂಪ್ ಅಟೆಂಡ್ ಮಾಡಿ ನಾವು ಕೆಳಗಿಳಿಯುವಷ್ಟೊತ್ತಿಗೆ ಮಧ್ಯಾಹ್ನ 12:30 ಆಗಿತ್ತು. ಆ ಎತ್ತರದಲ್ಲಿರುವ ಕಂಬದ ಮೇಲಿಂದ ನಮ್ಮ ಶಿವಮೊಗ್ಗದ ಪ್ರಾಕೃತಿಕ ಸೌಂದರ್ಯ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗುರು. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ. ನಮ್ ಅಜಿತು ಬೇರೆ ಫೋನ್ ಮಾಡಿ ಇನ್ 3-4 ದಿನ ಅಷ್ಟೇ ಮದ್ವೆ ಇರೋದು, ಇನ್ನೊಂದ್ ಸ್ವಲ್ಪ ಜನಕ್ಕೆ ಕರೆಯೋದಿದೆ, ಬಾರೋ ಹೋಗೋಣ ಅಂತ ಫೋನ್ ಮಾಡಿ ಕುಯ್ತಾ ಇದ್ದ. ಅದಕ್ಕೋಸ್ಕರ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಊರ್ ಕಡೆ ಹೊರಟೆ. ಸೀದಾ ಅಜಿತ್ ಮನೆಗೆ ಹೋಗಿ ಆ ಪುಣ್ಯಾತ್ಮನ್ ಕರ್ಕೊಂಡು, ಹಾಗೆ ನಮ್ ಚಿಗರ್ ದೋಸ್ತ್ಗಳು ಕರುಣ ಮತ್ತೆ ದಯಾನ್ ಕರ್ಕೊಂಡು ನಾವು ಹೊರಟಿದ್ದೆ ತುಪ್ಪೂರ್ ಕಡೆಗೆ. ನಮ್ ಅಜಿತು ಮದ್ವೆ ಅಡಿಗೆ ಕಾಂಟ್ರಾಕ್ಟ್ ನ ನಮ್ ದೋಸ್ತು ವಿನಿನೇ ವಹಿಸ್ಕೊಂಡಿದ್ರಿಂದ ಕೆಲಸ ಇರೋ ಮಗ ಬರಕ್ಕಾಗಲ್ಲ, ನೀವೇ ಹೋಗ್ಬರ್ರಿ ಅಂದ. ವಿನಿನ ಬಿಟ್ಟು ನಾವು ಹೊರಟಿದ್ದೆ ಸೀದಾ ತುಪ್ಪೂರ್ ಕಡೆಗೆ. ಮದ್ವೆ ಆಗೋ ಖುಷಿಲಿದ್ದ ನಮ್ಮ ಅಜಿತು ಬೇರೆ ಮೈ ಆಟೋಗ್ರಾಫ್ ಫಿಲಮ್ ಅಲ್ಲಿರೋ ಕಿಚ್ಚ ಸುದೀಪ್ ತರ ಬ್ಯಾಗ್ ಹಾಕೊಂಡ್ ಬಂದಿದ್ದ. ಹೀಗೆ ಅಜಿತ್ಗೆ ತಮಾಷೆ ಮಾಡ್ತಾ ಎಲ್ಲರ ಮನೆಗೂ ಪತ್ರಿಕೆ ಕೊಡ್ತಾ ನಾವು ಹೋಗಿದ್ದೆ ನಮ್ ಫ್ರೆಂಡ್ ಪಲ್ಲವಿ ಮನೆಗೆ. ಮದ್ವೆ ಪತ್ರಿಕೆ ಕೊಟ್ಟು ಟೀ ಕುಡಿದು ಸಾಕಾಗಿದ್ದ ಅಜಿತ್ಗೆ ಅವ್ರ ಮನೆಯಲ್ಲೂ ಕೂಡ ನೀವು ಕಾಫಿ ಕುಡಿತೀರಾ? ಬೇಡ ಬೇಡ ಬಿಡಿ. ಅಜಿತ್ ತಮಾಷೆ ಮಾಡಕ್ಕೋಸ್ಕರ ದಯಾ ಬೇಕು ಅಂತಾನೆ ಕಾಫಿ ಬೇಡ ಬೋರಮನ್ಬಿಟ ಕುಡಿತಿದೀವಿ ಅಂತ ತಮಾಷೆ ಮಾಡ್ತಾ ಇದ್ದ. ಕಾರ್ಡ್ ಕೊಟ್ಟಿದ್ದೆಲ್ಲ ಮುಗಿಸಿ ಸಂಜೆ 7:30ಕ್ಕೆ ನಾವು ಸಾನ್ವಿ ರೆಸ್ಟೋರೆಂಟ್ಗೆ ಬ್ಯಾಚುಲರ್ ಪಾರ್ಟಿ ಮಾಡೋಕ್ ಬಂದ್ವಿ. ಅಣ್ಣಂಗೆ ಕೇಕ್ ತಂದು ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಅಂತೂ ಇಂತೂ ಅಣ್ಣಂಗೆ ಮದ್ವೆ ಅನ್ನೋ ಹಳ್ಳಕ್ ದಬ್ಬೋ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಮಾಡಿದ್ವಿ. ಅಣ್ಣನ್ ಖುಷಿ ನೋಡಕ್ ಆಗ್ತಿರಲ್ಲ ಗುರು, ಏನ್ ಖುಷಿ ಅಂತೀರಾ. ಹಂಗೆ ಅಜಿತ್ ಜೊತೆ ಫೋಟೋ ಕೂಡ ತಗೊಂಡ್ವಿ. ನಮ್ಮ ಹುಡುಗರು ತುಂಬಾ ಒಳ್ಳೆಯವರು, ನಮಗೆ ಏನು ಬೇಡ ಪೆಪ್ಸಿ 7up ಅಷ್ಟೇ ಸಾಕು ಅಂತಂದ್ರು. ಸಂತೋಷ, ಚಿನ್ನದಂತ ಹುಡುಗ, ಆದ್ರೆ ಅವನ ಸ್ನೇಹಿತರು ದೊಡ್ಡ ಪೋಖರಿಗಳು. ನೋಟಾಯ್ತು